ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಎನ್ನುವ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಧೈರ್ಯತಾ ವಿಷಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಇವತ್ತು ನಮ್ಮ ಜೊತೆಯಲ್ಲಿ ಬ್ರಹ್ಮಕುಮಾರಿ ಶಶಿಕಲಾ ಅಕ್ಕನವರು ಬಂದಿದ್ದಾರೆ. ಅವರ ಜೊತೆಗೆ ಮಾತನಾಡೋಣ. ನಮಸ್ಕಾರ ಅಕ್ಕನವರು. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕನವರೇ, ಈ ಧೈರ್ಯತಾ ಅನ್ನೋ ಶಬ್ದದ ವ್ಯಾಖ್ಯೆ ಸಾಮಾನ್ಯರಿಗೆ ಅರ್ಥ ಆಗುವ ಥರ ಏನು ಮಾಡ್ಬೋದು? ಧೈರ್ಯತ ಅಂದರೆ ಯಾವುದೇ ಒಂದು ಕಾರ್ಯಗಳನ್ನು ನಾವು ಶುರು ಮಾಡಿದಾಗ ಆ ಕಾರ್ಯದ ಮಧ್ಯದಲ್ಲಿ ಅನೇಕ ರೂಪದ ಅಡಚಣೆಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಬರುವುದು ಸಾಮಾನ್ಯ. ಆ ಅಡಚಣೆಗಳು ಬಂದಾಗ ನಮ್ಮ ಗುರಿ ಉದ್ದೇಶವನ್ನ ಮರೆತು ಆ ಕಾರ್ಯವನ್ನ ಬಿಡುವಂತ ಒಂದು ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಜನಗಳಿರ್ತಾರೆ. ಆ ಆತ್ಮವಿಶ್ವಾಸವನ್ನ ಬಿಡದೆ ನಿರಂತರ ಶ್ರಮಜೀವಿಯಾಗಿ ಆ ಪರಿಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗದೆ ತಮ್ಮ ಗುರಿಯನ್ನ ತಲುಪುವವರೆಗೂ ನಿರಂತರ ಸತತವಾಗಿ ಆತ್ಮವಿಶ್ವಾಸದ ಜಾಗೃತಿಯನ್ನ ಇಟ್ಕೊಂಡ್ಬಿಟ್ಟು ಪ್ರಯತ್ನ ಮಾಡಿ ಕಾರ್ಯದಲ್ಲಿ ಸಫಲತೆಯನ್ನ ನಾವು ಹೊಂದುವುದೇ ನಿಜವಾದ ಧೈರ್ಯ ಆಗಿದೆ. ಇದು ನನಗೆ ಸ್ವಲ್ಪ ಬಹಳ ಸಣ್ಣ ಇದು ಮಾಡಿಕೊಂಡು ಸ್ವಲ್ಪ ತಿಳಿಸ್ತೀರಾ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ನನಗೆ ಅಷ್ಟು ಗ್ರಾಸ್ಪ್ ಆಗ್ತಾ ಇಲ್ಲ. ಅರ್ಥಾತ್ ಈಗಿನ ಯುವ ಪೀಳಿಗೆಯನ್ನ ನಾವು ನೋಡ್ತೇವೆ. SSLC ಎಕ್ಸಾಮ್ನಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಿತ್ತು ಅಂತ ದಿಢೀರನೆ ಸುಸೈಡ್ಗಳನ್ನ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ತಮಗೆ. ಇದು ಯಾತಕ್ಕೆ? ಧೈರ್ಯದ ಕೊರತೆ, ಅಪಮಾನದ ಭಯ. ಆ ವ್ಯಕ್ತಿ ಬದುಕಿದ್ರೆ ಅದಕ್ಕಿಂತನೂ ಹೆಚ್ಚಿನ ಅಂಕಗಳನ್ನ ಗಳಿಸಿಬಿಟ್ಟು ಹೆಚ್ಚಿನ ಸಾಧನೆಯನ್ನ ಮಾಡಿ ತೋರಿಸುವ ಛಲ ಇಟ್ಟಿದ್ದ ಅಂದ್ರೆ ತನ್ನ ಗುರಿಯನ್ನ ತಲುಪಬಹುದಿತ್ತು. ಇವತ್ತು ನಾವು ನೋಡ್ತೇವೆ ಶಾಲಾ ಹಾಸ್ಟೆಲ್ಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಇವತ್ತು ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳನ್ನ ಬೆಳೆಸೋದಂದ್ರೇನೆ ಒಂದು ಭಯ ಆಗಿದೆ. ಯಾಕಂದ್ರೆ ಯಾವುದೇ ಮಾತಿನಲ್ಲಿ ಒಂದ್ ಸ್ವಲ್ಪ ಬುದ್ಧಿವಂತಿಕೆಯನ್ನ ಹೇಳಿದ್ರು ಕೂಡ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಇಲ್ಲ, ಧೈರ್ಯದ ಕೊರತೆ ಇದೆ. ಮಕ್ಕಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸಣ್ಣ ಮಾತಿನಲ್ಲಿ ಏನಾದ್ರೂ ಎಚ್ಚರಿಕೆ ಕೊಟ್ರೆ ತಮ್ಮ ಮನೋಬಲವನ್ನ ಧೈರ್ಯವನ್ನ ಕಳ್ಕೊಂಡ್ಬಿಟ್ಟು ಮನೆ ಬಿಟ್ಟು ಹೋಗೋದಾಗ್ಲಿ, ಸುಸೈಡ್ಗಳನ್ನ ಮಾಡ್ಕೊಳ್ಳೋದಾಗ್ಲಿ, ಈ ಕೇಸ್ಗಳು ಇವತ್ತು ವಾತಾವರಣದಲ್ಲಿ ಜಾಸ್ತಿ ನೋಡ್ತಾ ಇದೀವಿ. ಅದಕ್ಕಾಗಿ ತಂದೆ ತಾಯಿ ಆಗ್ಲಿ ಪರಿವಾರದವರಾಗ್ಲಿ ಆತ್ಮವಿಶ್ವಾಸವನ್ನ ಬಿಡದೇನೆ ಎದುರುಗಡೆ ಇರುವಂತ ವ್ಯಕ್ತಿಗಳು ಯಾವುದೇ ಒಂದು ಶಿಕ್ಷಣ ಕೊಟ್ರು ಅದನ್ನ ಸ್ವೀಕಾರ ಮಾಡುವುದರಲ್ಲೂ ನಮ್ಗೆ ಧೈರ್ಯ ಬೇಕಾಗುತ್ತೆ. ಸ್ವೀಕಾರ ಮಾಡಿದ ಮೇಲೇನೆ ನಾವು ಆ ಕಾರ್ಯವನ್ನ ಸಫಲ ಮಾಡ್ಕೊಳಿಕ್ ಸಾಧ್ಯ ಆಗ್ತದೆ, ತಪ್ಪುಗಳನ್ನ ತಿದ್ಕೊಳಿಕ್ಕಾಗತ್ತೆ. ಇವತ್ತು ಅನೇಕ ಪರಿವಾರಗಳಲ್ಲಿ ನಾವು ಇದನ್ನ ನೋಡ್ತಾ ಇದೀವಿ. ಯಾರಿಗ್ಯಾರು ಏನೋ ಹೇಳುವಂತ ಸ್ಥಿತಿ ಉಳಿದಿಲ್ಲ. ಅದಕ್ಕೆ ಕಾರಣ ಆಂತರಿಕವಾಗಿರ್ಬೇಕಾಗಿರ್ತಕ್ಕಂಥ ಧೈರ್ಯದ ಕೊರತೆ. ಸ್ವೀಕಾರದ ಮನೋವೃತ್ತಿಗೂ ಕೂಡ ಆತ್ಮಬಲದ ಅವಶ್ಯಕತೆ ಇದೆ, ಆತ್ಮವಿಶ್ವಾಸದ ಅವಶ್ಯಕತೆ ಇದೆ. ಅದು ಕಡಿಮೆ ನಾವು ನೋಡ್ತಾ ಇದ್ದೀವಿ. ಮತ್ತೆ ಮಕ್ಕಳಲ್ಲಿನೂ ಕೂಡ ಇವತ್ತು ಒಬ್ಬ ಕಾಂಪಿಟೇಷನ್ ನಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೆ ಇನ್ನೊಬ್ಬ ವ್ಯಕ್ತಿ ನಾನ್ ನೆಕ್ಸ್ಟ್ ಇಯರ್ ಆದ್ರೂ ಬರ್ತೀನಿ ಅನ್ನುವಂತ ಉಮಂಗ ಉತ್ಸಾಹ ಇದ್ರೆ ಅವನು ಸಾಧಿಸ್ತಾನೆ. ಆ ವ್ಯಕ್ತಿಗಿಂತ ನನಗ್ ಸ್ವಲ್ಪ ಅಂಕ ಕಡಿಮೆ ಬಿತ್ತಂದ್ರೆ ಕೀಳರಿಮೆ, ಧೈರ್ಯನೇ ಬಿಟ್ಬಿಡ್ತಾರೆ. ಬಿಟ್ಟು ಈ ರೀತಿಯಾಗಿ ಅನೇಕ ನಿರ್ಣಯಗಳನ್ನ, ತಪ್ಪು ನಿರ್ಣಯಗಳನ್ನ ತಗೊಂಡ್ಬಿಟ್ಟು ಆತ್ಮಘಾತ, ಮಹಾಪಾಪ ಅನ್ನುವಂತ ಕರ್ಮಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಧೈರ್ಯ ಅನ್ನುವಂಥದ್ದು ಅವಶ್ಯಕತೆ ಇದೆ ಪರಿವಾರಗಳಲ್ಲಿ. ಧೈರ್ಯತೆ ಬಗ್ಗೆ ನೀವು ಧೈರ್ಯತೆಯ ವ್ಯಾಖ್ಯೆ ಮಾಡುವಾಗ ಅದರಲ್ಲಿ ಕೆಲವು ಅಂಶಗಳನ್ನ ತಿಳಿಸಿದ್ರಿ. ಮೊದಲನೇದು ಅಂಶ ಯಾವುದು? ಆತ್ಮವಿಶ್ವಾಸ ಇರಬೇಕು. ಎರಡನೇದು ಎದುರುಗಡೆ ಇರುವ ಪರಿಸ್ಥಿತಿ ನಮಗೆ ವಿರುದ್ಧವಾಗಿದ್ರೂ ಸಹಿತ ಬಿಡದೇನೆ ನಾವು ಆ ಕಾರ್ಯ ಮಾಡ್ತಾ ಇರಬೇಕು. ಮೂರನೇದು ನಮ್ಮ ಗುರಿ ಏನು ಅನ್ನೋದನ್ನ ಸತತವಾಗಿ ನೆನಪಿಟ್ಕೊಂಡಿರ್ಬೇಕು ಅಲ್ವಾ? ಇನ್ನು ಏನೇನು ಸೇರುತ್ತೆ ಧೈರ್ಯತೆ ಅನ್ನೋದ್ರೊಳಗೆ? ಏನೇನು ಸೇರುತ್ತೆ? ತಮಗೊಂದು ದೃಷ್ಟಾಂತ ರೂಪದಲ್ಲಿ ಹೇಳ್ಬೇಕು ಅಂತಂದ್ರೆ, ಒಂದು ಸಾರಿ ಒಬ್ಬ ಮೂರ್ತಿ ವ್ಯಾಪಾರಿ ಚೆನ್ನಾಗಿ ದೇವತೆಗಳ ಮೂರ್ತಿಯನ್ನ ತಯಾರು ಮಾಡಿಬಿಟ್ಟು ವ್ಯಾಪಾರ ಮಾಡ್ತಿದ್ದ. ಅವನಿಗೆ ಅಚಾನಕ್ ಆಗಿ ಒಂದು ಯೋಚನೆ ಬಂತು. ಅವನು ಈ ಒಂದು ಮನೆಗಳ ಮೇಲೆ ಹಾಕ್ತಾರಲ್ಲ ದೃಷ್ಟಿ ಬೀಳಬಾರ್ದು ಅಂತ ವಿಕರಾಳ ರೂಪದ ಗೊಂಬೆಯನ್ನ ರಚನೆ ಮಾಡ್ದ. ಅವತ್ತಿನ ದಿನ ಮಾರ್ಕೆಟಿಗೆ ಹೋದ್ರೆ ಅವನಿಗೆ ವ್ಯಾಪಾರ ಆಗ್ಲಿಲ್ಲ.
ಯಾಕಂದ್ರೆ ಆ ಗೊಂಬೆ ವಿಕರಾಳತೆಯನ್ನು ನೋಡಿಬಿಟ್ಟು ಯಾರೂ ಖರೀದಿನೇ ಮಾಡಲಿಲ್ಲ. ಹಾ ಆ ವ್ಯಕ್ತಿ ಬಹಳಷ್ಟು ದುಃಖದಾಯಿಯಾಗಿ ಹ್ಮ್ ಒಂದು ಗಿಡದ ಕೆಳಗಡೆ ಕುತ್ಕೊಂಡು ನೋವಿನ ಅನುಭವ ಮಾಡ್ತಿದ್ದ. ಹಾ ಆ ಒಂದು ಗಿಡದ ಪಕ್ಕದಲ್ಲಿನೇ ಒಬ್ಬ ಊರಿನ ಹಿರಿಯ ಒಬ್ಬ ಸಾಹುಕಾರನ ಮನೆ ಇತ್ತಲ್ಲಿ. ಹಾ ಆ ಮನೆ ಹಿರಿಯ ಈ ವ್ಯಕ್ತಿಯನ್ನು ನೋಡ್ತಾನೆ. ಹಾ ಆ ವ್ಯಕ್ತಿ ಕೇಳ್ತಾನೆ, ಯಾಕಪ್ಪ ನೀನು ಈ ರೀತಿ ಕುತ್ಕೊಂಡಿದೀಯ ಅಂತ. ಹ್ಮ್ ಅವಾಗ ಅವ ಹೇಳ್ತಾನೆ, ನಾನು ಪ್ರತಿನಿತ್ಯ ದೇವತೆಗಳ ಮೂರ್ತಿಯನ್ನ ಮಾಡಿ ವ್ಯಾಪಾರ ಮಾಡ್ತಿದ್ದೆ. ಹ್ಮ್ ಆದರೆ ಈಗ ವಿಚಿತ್ರ ರೂಪದ ವಿಕರಾಳ ರೂಪದ ಗೊಂಬೆಗಳನ್ನ ತಯಾರು ಮಾಡಿದ್ದೀನಿ. ಇವತ್ತು ನನ್ನ ವ್ಯಾಪಾರ ಆಗಿಲ್ಲ. ಆಗ್ಲಿಲ್ಲ. ಹಾಗಾದ್ರೆ ನನ್ನ ಮನೆ ಹೇಗೆ ನಡೆಯೋದು? ಈ ಚಿಂತೆಯಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂತ. ಹ್ಮ್ ಹ್ಮ್ ಆಗ ಸಾಹುಕಾರ ಹೇಳ್ತಾನೆ, ಆಯ್ತಪ್ಪ, ಆ ಗೊಂಬೆಗಳನ್ನ ನನ್ನ ಮನೆಗೆ ಕೊಟ್ಟು ಹೋಗು. ಹ್ಮ್ ಮನೆಯಲ್ಲಿ ಆಳು ಕಾಳುಗಳು ಹೇಳ್ತಾರೆ, ಅಂತ ಗೊಂಬೆಗಳನ್ನ ಮನೆಯಲ್ಲಿ ಇಟ್ರೆ ಚೆನ್ನಾಗಿರಲ್ಲ, ಹ್ಮ್ ಅದಕ್ಕೆ ತಗೋಬೇಡಿ ಅಂತ. ಹ್ಮ್ ಆದ್ರೆ ಸಾಹುಕಾರ ಆ ವ್ಯಕ್ತಿಯನ್ನ ಸಂತುಷ್ಟ ಪಡಿಸೋದಕ್ಕಾಗಿ ಕೊಂಡ್ಕೊತಾನೆ. ಅವನ ದುಃಖ ದೂರ ಮಾಡ್ಲಿಕ್ಕೆ ಕೊಂಡ್ಕೋತಾನೆ. ಹ್ಮ್ ಆಮೇಲೆ ಏನಾಗತ್ತೆ ನಡೀತದೆ ಅಂದ್ರೆ, ಶ್ರೀಮಂತರ ಹತ್ರ ಸಾಮಾನ್ಯವಾಗಿ ಲಕ್ಷ್ಮಿ ಇರ್ತಾಳೆ, ಧನದೇವಿ. ಹ್ಮ್ ಲಕ್ಷ್ಮಿ, ಶಾಂತಿ, ಧೈರ್ಯ, 3 ಜನ ದೇವಿಯರು ಅವನ ಮನೇಲಿ ವಾಸ ಇರ್ತಾರೆ. ಹ್ಮ್ ಅವತ್ತಿನ ದಿನ ರಾತ್ರಿ ಶಾಂತಿ ಬಂದು ಸಾಹುಕಾರನಿಗೆ ಏನು ಹೇಳ್ತಾಳಂದ್ರೆ, ನಿನ್ನ ಮನೇಲಿ ಇರಕ್ಕೆ ನನಗೇನು ಇಷ್ಟ ಇಲ್ಲ, ನೀನು ಈ ವಿಚಿತ್ರ ರೂಪದ ಗೊಂಬೆಗಳನ್ನು ಇಟ್ಟಿದೀಯಾ, ನಾನು ಹೊರಟೋಗ್ತೀನಿ. ಸಾಹುಕಾರ ನಿಶ್ಚಿಂತಾಗಿ ಹೇಳ್ತಾನೆ, ನೀವು ಹೋಗ್ಬೋದು ಅಂತ. 2ನೇ ದಿನ ಈ ಒಂದು ಶಾಂತಿಯ ಜೊತೆ ಜೊತೆ ಈ 2ನೇ ಲಕ್ಷ್ಮಿನೂ ಕೂಡ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಹ್ಮ್ ಲಕ್ಷ್ಮಿ ಹೋದ್ರೆ ಸಾಹುಕಾರನಿಗಂತೂ ತೊಂದ್ರೆನೇ. ಹೌದು. ಆದ್ರೆ ಸಾಹುಕಾರ ಹೇಳ್ತಾನೆ, ನೀನು ಹೋಗ್ಬೋದು ಅಂತ. ಓಹೋ. 3ನೇ ದಿನ ಹಾ ಧೈರ್ಯದ ದೇವಿ ಬರ್ತಾಳೆ. ಹ್ಮ್ ಅವಳನ್ನ ಮಾತ್ರ ಹೊರಗಡೆ ಬಿಡೋದಿಲ್ಲ ಅವನು. ಹಾ ಅಂದ್ರೆ ಧೈರ್ಯ ಅಷ್ಟು ಮುಖ್ಯ. ಮುಖ್ಯ. ಕೊನೆಗೆ ಲಕ್ಷ್ಮಿ ಮತ್ತು ಶಾಂತಿ ಇಬ್ಬರೂ ಕೂಡ ಹ್ಮ್ ಮತ್ತೊಬ್ರು ಮನೆಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾ ಧೈರ್ಯ ಇಲ್ಲದೆ ಹಾ ಬೇರೆ ಮನೆಯಲ್ಲಿ ಎಂಟರ್ ಆಗ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಹಾ ಕೊನೆಗೆ ವಾಪಸ್ ಮತ್ತೆ ಸಾಹುಕಾರನ ಹತ್ರನೇ ಬರ್ಬೇಕಾಗತ್ತೆ ಅವ್ರಿಗೆ. ಈ ಧೈರ್ಯತೆ ಅನ್ನೋದು ಅಷ್ಟು ಮಹತ್ವದ್ದು ಅಂತ ಇದೊಂದು ಉದಾಹರಣೆ. ವ್ಯಕ್ತಿ ಇವತ್ತು ನಾವು ನೋಡ್ತೇವೆ, ಉದಾಹರಣೆಗಾಗಿ ಅನೇಕ ಅಂಗವಿಕಲರು ಕೂಡ ಧೈರ್ಯ ಮಾಡಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಸಾಮಾನ್ಯ ವ್ಯಕ್ತಿ, ಶರೀರ ಚೆನ್ನಾಗಿದ್ದ ವ್ಯಕ್ತಿ ಮಾಡ್ಲಿಕ್ಕೆ ಆಗದೆ ಇರುವಂತ ಸಾಹಸಗಳನ್ನ ಅಂಗವಿಕಲರು ಮಾಡಿ ತೋರಿಸಿದ್ದಾರೆ. ಧೈರ್ಯತೆಯಲ್ಲಿ ನಾನಾ ಪ್ರಕಾರಗಳಿದಾವೆ. ಧೈರ್ಯತೆಯಲ್ಲಿ ಅನೇಕ ಪ್ರಕಾರದ ಧೈರ್ಯಗಳಿವೆ. ಯಾವ ರೀತಿಯಾಗಿ ಒಬ್ಬ ಒಳ್ಳೆಯ ಗುಣಗಳನ್ನ ಧಾರಣೆ ಮಾಡಿಕೊಂಡು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡು ಅನೇಕರಿಗೆ ಉಪಯೋಗ ಆಗುವ ಹಾಗೆ, ಸ್ವಯಂಗೂ ಕೂಡ ಉಪಯೋಗ ಆಗುವ ಹಾಗೆ ಕಾರ್ಯಗಳನ್ನ ಮಾಡುವುದರಲ್ಲಿ ಧೈರ್ಯವನ್ನ ಇಡೋರು ಇದ್ದಾರೆ. ಇನ್ನು ಇವತ್ತಿನ ವಾತಾವರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಕರ್ಮದ ಭಯ ಇಲ್ಲದೆ, ತಾನು ಮಾಡುವಂತ ಕರ್ಮದಿಂದ ಯಾವ ಪರಿಣಾಮ ಬರಬಹುದು ಅನ್ನುವಂಥ ಯೋಚನೆಯೂ ಇಲ್ಲದೆ ಕರ್ಮವನ್ನ ಮಾಡುವಂತ ಧೈರ್ಯ ಇಡುವಂತ ಜನಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗಾಗಿ ನಾವು ನೋಡ್ತೇವೆ, ಇವತ್ತು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಅನೇಕ ಅಪರಾಧಿಗಳು, ಕಳ್ಳರು, ಭಯೋತ್ಪಾದಕರು, ಇವರಿಗೆ ತಾವು ಮಾಡಿದ ಕರ್ಮದ ಪ್ರಭಾವ ತಮ್ಮ ಮೇಲೆ ಫಸ್ಟ್ ಅದರ ಪರಿಣಾಮ ಬೀಳ್ತದೆ ಅನ್ನುವಂಥ ಅರಿವಿಲ್ಲ. ಕೇವಲ ಧೈರ್ಯದಿಂದ ಸ್ವಯಂ ಲಾಸ್ನು ಮಾಡ್ಕೋತಾ ಇದ್ದಾರೆ, ಅನೇಕ ಆತ್ಮಗಳಿಗೂ ಕೂಡ ನಷ್ಟವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ರೂಪದ ಧೈರ್ಯವೇ ಅಂತ ನಾವು ಹೇಳ್ಬೋದು. ಅಂದ್ರೆ ಇದು 2 ಪ್ರಕಾರ ಮಾಡಬಹುದು, ಒಂದು ಒಳ್ಳೆಯ ಧೈರ್ಯ, ಒಂದು ಮೊಂಡ ಧೈರ್ಯ ಅಥವಾ ಕೆಟ್ಟ ಧೈರ್ಯ ಅಂತ ಅಂತೀವಲ್ಲ, ಆ ತರ ಮಾಡಬಹುದು. ಮೊದಲಿನ ಸಮಾಜದಲ್ಲಿ ಈ ಒಂದು ಹಿರಿಯರ ಬಗ್ಗೆ ಇರುವಂತ ಗೌರವ ಮತ್ತು ಭಯ, ಧೈರ್ಯದ ಜೊತೆ ಇನ್ನೊಂದು ಕನಿಷ್ಠ ಕರ್ಮಗಳನ್ನ ಮಾಡ್ಬೇಕಾದ್ರೆ ನಮಗೆ ದೇವರ ಬಗ್ಗೆ ಒಂದು ನಂಬಿಕೆ, ನಾವು ತಪ್ಪು ಮಾಡಿದರೆ ದೇವರು ದಂಡಿಸ್ತಾನೆ ಅನ್ನುವಂತ ಭಯನೂ ಕೂಡ ಜನರಲ್ಲಿ ಇತ್ತು. ಆ ಕಾರಣದಿಂದ ಅವರು ವಿಕರ್ಮಗಳನ್ನು ಮಾಡ್ಬೇಕಾದ್ರೆ, ಯಾವುದೇ ಒಂದು ತಪ್ಪು ಹೆಜ್ಜೆಯನ್ನು ಇಡಬೇಕಾದ್ರೆ ಭಯನೂ ಪಡ್ತಾ ಇದ್ರು, ಅಂತ ಧೈರ್ಯವನ್ನ ಮಾಡ್ತಿರ್ಲಿಲ್ಲ. ಆದ್ರೆ ಈಗಿನ ಬುದ್ಧಿವಂತ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಕರ್ಮದ ಭಯ, ಭಗವಂತನ ಭಯ ಎಲ್ಲವನ್ನೂ ತೊರೆದು ಬಿಟ್ಟು ವರ್ತಮಾನದಲ್ಲಿ ನನಗೆ ಏನಾದ್ರೂ ಆನಂದ ಸಿಗ್ತದೆ ಅಂದ್ರೆ ಆ ಕ್ಷಣಿಕ ಸುಖಕ್ಕಾಗಿ ಹೇಳ್ತಾರೆ, ಕ್ಷಣಿಕ ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಆ ಕ್ಷಣಿಕ ಸುಖಕ್ಕಾಗಿ ಮುಂದಿನ ಪರಿಣಾಮವನ್ನು ಯೋಚಿಸದೇನೆ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಆ ಕರ್ಮಗಳನ್ನ ಮಾಡಿ ಅದರ ಪಶ್ಚಾತ್ತಾಪವನ್ನ ಜೀವನ ಪರ್ಯಂತನೂ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಜೀವನದಲ್ಲಿ ನಾವು ಧೈರ್ಯ ಕಲಿಯೋದಿತ್ತಂದ್ರೆ
ಶ್ರೇಷ್ಠ ಕರ್ಮಗಳನ್ನು ಮಾಡುವುದರಲ್ಲಿ ನಮ್ಮ ಧೈರ್ಯ ಇರಲಿ, ಮತ್ತು ಕನಿಷ್ಠ ಕರ್ಮಗಳ ಬಗ್ಗೆ ಭಯನೂ ಇರಲಿ. ಮತ್ತು ಅಷ್ಟೇ ಅಲ್ಲ, ಇವತ್ತಿನ ಸಮಾಜದಲ್ಲಿ ಒಳ್ಳೆ ಕರ್ಮ ಮಾಡುವಂಥ ಜನಗಳೂ ಇದ್ದಾರೆ. ಆದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ಇನ್ನೊಬ್ಬರ ಭಯಕ್ಕೆ ವಶರಾಗಿ ತಮ್ಮ ಶ್ರೇಷ್ಠತೆಯನ್ನು ವ್ಯಕ್ತ ಮಾಡದೆ ತಮ್ಮೊಳಗೆ ಇಟ್ಕೊಂಡ್ಬಿಟ್ಟು ಅದನ್ನು ಅನೇಕರಿಗೂ ಉಪಯೋಗ ಮಾಡದೆ ಬದುಕ್ತಕ್ಕಂಥ ಜೀವಿಗಳು ಇದ್ದಾರೆ. ಅದಕ್ಕಾಗಿ ನಾವು ಅವರನ್ನೂ ಕೂಡ ಜಾಗೃತ ಮಾಡಬೇಕಾಗಿದೆ. ಯಾಕಂದರೆ ಧೈರ್ಯ ಇತ್ತು ಅಂತಂದರೆ ತಮ್ಮ ಒಳ್ಳೆತನವನ್ನು ಅವರು ಪ್ರಕಟ ಮಾಡಿಬಿಟ್ಟು ತಮ್ಮ ಆತ್ಮವಿಶ್ವಾಸ ಬಲ ಹೆಚ್ಚಿಸ್ಕೊಂಡು ಅನೇಕರಿಗೂ ಮಾದರಿಯಾಗಿ ಅನೇಕರನ್ನ ಎಬ್ಬಿಸುವಂತ ಪ್ರೇರಣೆಯನ್ನು ಅವ್ರು ಕೊಡಬಹುದು. ಅಂದ್ರೆ ಅವನ ಹತ್ರ ಒಳ್ಳೆ ಗುಣ ಇದೆ, ಆದ್ರೆ ಆ ಒಳ್ಳೆ ಗುಣದನ್ನ ಒಳ್ಳೆ ಗುಣ ಆಗಲಿ, ಒಳ್ಳೆ ವಿಚಾರ ಆಗಲಿ, ಅದನ್ನ ವ್ಯಕ್ತಪಡಿಸೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಅಂದ್ರೆ ಅವನಲ್ಲಿ ಯಾವ ತರ ಆ ಧೈರ್ಯಕ್ಕೆ ಏನ್ ಹೆಸರು ಕೊಡ್ತೀರಾ? ಅದು ಕೀಳರಿಮೆ ಅನ್ಬೋದು, ಸ್ವಯಂ ಬಗ್ಗೆ ಕೀಳರಿಮೆ ಅನ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದ್ ಕಡೆ ಆತ್ಮವಿಶ್ವಾಸದ ಕೊರತೆ, ಆತ್ಮಿಕ ಧೈರ್ಯ ಇಲ್ಲ ಅಂತ ಹೇಳ್ಬೋದಾ? ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ನಾವು ಸಮಾಜ ಆಗ್ಲಿ ಸಂಬಂಧಗಳನ್ನಾಗ್ಲಿ ಅವರ ಋಣಿಯಾಗಿ ನಾವು ಇರೋ ಅವಶ್ಯಕತೆ ಇಲ್ಲ, ಅವ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮನೋಧೈರ್ಯ ಅಂತಾನು ಹೆಸರು ಕೊಡ್ಬಹುದಾ? ಮನೋಧೈರ್ಯ ಅಂದ್ರೆ ಗುಣಗಳಿದಾವೆ, ವಿಚಾರಗಳಿದಾವೆ, ವ್ಯಕ್ತಪಡಿಸೋದಕ್ಕೆ ಅವನು ತನ್ನ ಮನಸ್ಸನ್ನ ತಯಾರು ಮಾಡ್ತಾ ಇಲ್ಲ, ಸುಮ್ನಿರ್ತಾ ಇದ್ದಾನೆ. ಇದರಿಂದ ಸ್ವಯಂ ವ್ಯಕ್ತಿಗೂ ಲಾಸ್ ಆಗ್ತಾ ಇದೆ. ಯಾಕಂದ್ರೆ ಒಳಗಡೆ ಇದೆ ಅದ ಶಕ್ತಿ, ಅದು ಯೂಸ್ ಆಗ್ತಾ ಇಲ್ಲ, ಬೇರೆಯವ್ರಿಗೂ ಲಾಭದಾಯಕ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನಾನು ಕೇಳಿದ್ದೆ, ನಾವು ಸಾಮಾನ್ಯವಾಗಿ ಎದುರುಗಡೆ ಏನ್ ಬರುತ್ತೆ ಅದನ್ನು ಒಪ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೆ 4 ಜನ ಯಾವ ತರ ನಡೀತಾರೆ ಆ ತರ ನಡ್ಕೊಂಡು ಹೋಗ್ತಾ ಇರ್ತೀವಿ. ಈ 4 ಜನರು ನಡೆದುಕೊಂಡು ಹೋಗುವ ರೀತಿ ಇಲ್ಲದೇನೆ ನಮ್ಮ ಬುದ್ಧಿಗೆ, ನಮ್ಮ ಏನು ತಾರತಮ್ಯಕ್ಕೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾಡ್ಕೊಂಡು ಹೋಗೋದಕ್ಕೂ ಒಂದು ಧೈರ್ಯ ಅನ್ನೋದು ಬೇಕಾಗುತ್ತಾ? ಅವಶ್ಯ. ಯಾಕಂದ್ರೆ ನೋಡ್ತೇವೆ ನಾವು ಈಗ ನಮ್ಮ ಭಾರತದ ಇತಿಹಾಸದಲ್ಲಿ ಬರುತ್ತೆ, ನಮ್ಮ ಆಧ್ಯಾತ್ಮಿಕ ರಂಗದಲ್ಲಿ ಅಕ್ಕ ಮಹಾದೇವಿಯ ಒಂದು ಶರಣೆ ಬಗ್ಗೆ 12ನೇ ಶತಮಾನದಲ್ಲಿ, ಆ ಸಮಯದಲ್ಲಿ ಒಬ್ಬ ನಾರಿ ಪರಮಾತ್ಮನನ್ನೇ ತನ್ನ ಪತಿ ಅಂತ ಸ್ವೀಕಾರ ಮಾಡಿ ಸಮಾಜವನ್ನ ತೊರೆದು ಒಂದು ವಿಶೇಷ ಕ್ರಾಂತಿಯ ಗುಂಪೆ ಇತ್ತು. ಬಸವಣ್ಣನವರದು ಅನುಭವ ಮಂಟಪ ಇತ್ತು, ಅನೇಕರು ವಿರೋಧನೂ ಇತ್ತು ಅದಕ್ಕೆ. ಆದರೆ ಅವರು ತಮ್ಮ ಆತ್ಮವಿಶ್ವಾಸವನ್ನು ಉಳಿಸ್ಕೊಂಡು ಶ್ರೇಷ್ಠ ಕರ್ಮಕ್ಕಾಗಿ ಧೈರ್ಯದ ಹೆಜ್ಜೆಯನ್ನ ಇಟ್ಟು ಅನೇಕ ಕ್ರಾಂತಿಗಳನ್ನ ಮಾಡಿ ಇವತ್ತು ಕೂಡ ಅವರ ಹೆಸರುಗಳನ್ನ ನಾವು ನೆನಪು ಮಾಡ್ತೇವೆ. ಬಸವಣ್ಣನವರ ಹೆಸರಿನಲ್ಲಿನೂ ಜಯಂತಿ ಮಾಡ್ತೇವೆ. ಅನೇಕರು, ಎಷ್ಟು ಜನ ಮಹಾತ್ಮರು ಇವತ್ತು ನಮ್ಮ ದೇಶದಲ್ಲಿ ಆಗೋಗಿದಾರೋ ಅವ್ರು ಯಾರಿಗೂ ಕೂಡ ಈ ಸಮಾಜ ಸಪೋರ್ಟ್ ಕೊಟ್ಟಿದೆ ಅಂತ ನಾವು ಹೇಳಲ್ಲ. ಒಳ್ಳೆ ಕಾರ್ಯಗಳನ್ನ ಶುರು ಮಾಡುವಾಗ ಅನೇಕ ರೂಪದ ಅಡೆತಡೆಗಳನ್ನ ತರೋರ್ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಆದ್ರೆ ಧೈರ್ಯದ ಒಂದು ಹೆಜ್ಜೆ ಇಟ್ಟು ಅವುಗಳನ್ನೆಲ್ಲ ಎದುರಿಸ್ಬಿಟ್ಟು ಸತತ ಪರಿಶ್ರಮದಿಂದ ಅವರು ಒಂದೇನು ಗುರಿಯನ್ನ ಮುಟ್ತಾರೋ ಆವಾಗ ಆ ವ್ಯಕ್ತಿ ಒಬ್ಬ ಮಹಾತ್ಮನಾಗ್ತಾನೆ, ಒಬ್ಬ ಧರ್ಮಾತ್ಮನಾಗ್ತಾನೆ. ಈಗ ನಾವು ಇತಿಹಾಸದಲ್ಲಿ ಕೇಳಿದೀವಿ, ಈಗ ಈ ಧರ್ಮ ಸ್ಥಾಪಕರಿಗೂ ಕೂಡ ಈ ಸಮಾಜ ಬಿಟ್ಟಿಲ್ಲ, ಚಿತ್ರಹಿಂಸೆ ಮಾಡಿನೂ ಕೊಲೆ ಮಾಡಿರುವಂತದ್ದನ್ನ ನಾವು ಈ ಒಂದು ಬುಕ್ಸ್ ಗಳಲ್ಲಿ ಓದ್ತೇವೆ. ಆದ್ರೆ ಅವರು ತಮ್ಮ ಮನೋಬಲವನ್ನ ಕಡಿಮೆ ಮಾಡಿಕೊಳ್ಳದೆ ಧೈರ್ಯ ಸಾಹಸದ ಹೆಜ್ಜೆಯನ್ನ ಇಟ್ಟು ಇವತ್ತವರು ಶರೀರ ಬಿಟ್ಟಿದ್ರು ಕೂಡ ಎಲ್ಲರ ಹೃದಯದಲ್ಲಿ ಅಮರರಾಗಿದ್ದಾರೆ. ಈಗ ಅದಕ್ಕಾಗಿ ನಾನೇನ್ ಹೇಳೋದು ಅಂದ್ರೆ, ಒಳ್ಳೆಯ ಗುಣ ಉಳ್ಳಂತ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಸಮಾಜಕ್ಕೆ ಹಿಂಜರಿಯದೆ, ಕಷ್ಟಗಳಿಗೆ ಅಂಜದೆ, 4 ಜನ ಏನ್ ಅಂತಾರೆ ಅಂತ ಹಿಂದೆ ಜರಿಯದೇನೆ ತನ್ನ ವಿಚಾರಗಳನ್ನ, ತನ್ನ ವಿಚಾರದಂತೆ ನಡೆಯುವಂತ ಒಂದು ಆತ್ಮಿಕ ಧೈರ್ಯವನ್ನ ತರಿಸ್ಕೋಬೇಕು. ತಂದ್ಕೊಂಡಾಗನೇ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಒಂದು ಸಮಾಜಕ್ಕೆ ಕೊಡುಗೆನೂ ಆಗುತ್ತೆ. ಅದಕ್ಕಾಗಿ ಈಗ ಧೈರ್ಯ ಅಂದ್ರೆ ನಾವು ಸಾಮಾನ್ಯವಾಗಿ ಏನ್ ತಿಳ್ಕೊಳ್ತೀವಿ, ಯಾವ್ದಾದ್ರೂ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಶಾರೀರಿಕ ಕಾರ್ಯ ಮಾಡ್ಬೇಕಾದ್ರೆ, ಹತ್ತೋ ಮರ ಅಂದರೆ ಮತ್ತೆ ಮರ ಹತ್ತಲಿಕ್ಕೆ ಒಂದು ಧೈರ್ಯ ಬೇಕು ಅಂತೀವಿ. ಇಲ್ಲ ನೀನು ಮಿಲಿಟ್ರಿ ಸೇರಬೇಕು ಅಂದರೆ ಧೈರ್ಯ ಬೇಕು ಅಂತೀವಿ. ಪೊಲೀಸ್ನಾಗಬೇಕು ಅಂದರೆ ಧೈರ್ಯ ಬೇಕು ಅಂತೀವಿ. ಧೈರ್ಯ ಅಂದರೆ ಬರೀ ಒಂದು ದೈಹಿಕ ಕಾರ್ಯಕ್ಕೆ ಮಾತ್ರ ಧೈರ್ಯ ಬೇಕಾಗುತ್ತಾ, ಅಥವಾ ಬೇರೆ ನಾವು ನಿತ್ಯ ಜೀವನದಲ್ಲೂ ಧೈರ್ಯ ನಮಗೆ ಬೇಕಾಗುತ್ತಾ? ಕೇವಲ ಶಾರೀರಿಕವಾದಂಥ ಬಲಶಾಲಿ ಶಕ್ತಿನೇ ಧೈರ್ಯ ಅಲ್ಲ. ಯಾಕಂದ್ರೆ ಇವತ್ತು ನೋಡ್ತೇವೆ ನಾವು, ಕೇವಲ ಶಾರೀರಿಕ ಬಲ ಇತ್ತು
ಮಾನಸಿಕ ಬಲ ಇರಲಿಲ್ಲ ಅಂದ್ರೆ ಆ ವ್ಯಕ್ತಿ ತನ್ನ ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಇವತ್ತು ನಾವು ನೋಡ್ತೇವೆ, ಅನೇಕರು ಪ್ರಾಣಾಯಾಮಗಳನ್ನು ಮಾಡ್ತಾರೆ, ಶಾರೀರಿಕ ಆಸನಗಳನ್ನು ಮಾಡ್ತಾರೆ, ಈ ಶಾರೀರಿಕವಾಗಿ ಅನೇಕ ಆಕ್ಟಿವಿಟಿಗಳಲ್ಲಿ ತೊಡಗೇ ಇರ್ತಾರೆ. ಆದರೂ ಕೂಡ ಪರಿಸ್ಥಿತಿಗಳ ಒತ್ತಡ ಬಂದಾಗ ತಮ್ಮ ಮಾನಸಿಕ ಶಕ್ತಿಯನ್ನು ಕುಂದಿಸ್ಕೊಂಡಾಗ ಅದರ ಪರಿಣಾಮ ಈ ಶರೀರದ ಮೇಲಾಗ್ಬಿಡುತ್ತೆ. ಎಂಥ ಬಲಶಾಲಿ ವ್ಯಕ್ತಿ ಇದ್ರೂ ಕೂಡ ಶಾರೀರಿಕವಾಗಿ ಒಂದು ಮನೋಬಲದಿಂದ ವೀಕ್ ವಿಚಾರ ಮಾಡಿದ ಅಂದ್ರೆ, ದುರ್ಬಲ ವಿಚಾರ ಮಾಡಿದ ಅಂದ್ರೆ ಅವನ ಶಾರೀರಿಕ ಶಕ್ತಿ ಎಲ್ಲವೂ ಕುಂದು ಹೋಗ್ಬಿಡುತ್ತೆ. ಅದಕ್ಕಾಗಿ ಶಾರೀರಿಕ ಒಂದು ಬಲದ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಮಾನಸಿಕ ಬಲ ಹೆಚ್ಚುವಂತ ಸುವಿಚಾರಗಳ ಕಲೆಕ್ಷನ್ ಮಾಡೋದು ಬಹಳ ಅವಶ್ಯಕತೆ ಇದೆ. ಮತ್ತೆ ಈ ಧೈರ್ಯ ಅನ್ನೋದು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಥರದಲ್ಲಿ ಇರ್ತವೆ. ಅಂದರೆ ಬುದ್ಧಿಯ ಕೆಲಸ ಮಾಡುವವರು, ವಕೀಲರು, ಡಾಕ್ಟರು, ಪೊಲೀಸರು, ಆಮೇಲೆ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಮಷಿನ್ಗಳನ್ನು ನಡೆಸೋರು, ಕೆಲಸಗಾರರು ನೋಡಿ, ದೊಡ್ಡ ಮಷಿನ್ ಆಪ್ರೇಟ್ ಮಾಡೋ ಕೆಲಸಗಾರರು, ಅವರ ಆ ಮಷೀನು ಅವರಿಂದ 10 ಪಟ್ಟು ದೊಡ್ಡದಿರುತ್ತೆ, ಅದನ್ನು ಅವರು ನಡೆಸ್ತಾ ಇರ್ತಾರೆ. ಈ ಹೈವೇನಲ್ಲಿ ಟ್ರಕ್ ಓಡಿಸೋರು, ಅವರು ಒಬ್ಬರೇ ಇರ್ತಾರೆ, 8 ಗಂಟೆ 10 ಗಂಟೆ ಅವರು ಡ್ರೈವ್ ಮಾಡ್ತಾರೆ. ನಾವು ಒಬ್ಬರೇ ಒಂದು 2 ನಿಮಿಷನೂ ಇರಲ್ಲ, ನಮ್ಮ ಜೊತೆಲಿ ಯಾರಾದರೂ ಇರಬೇಕು ಅಂತೀವಿ. ನಾವು ಮನೆ ಬಿಟ್ಟರೆ ಆಫೀಸ್ ಹೋಗ್ತೀವಿ, ಆಫೀಸ್ ಬಿಟ್ಟರೆ ಮನೆಗೆ ಬರ್ತೀವಿ. ಅಂದರೆ ನಮಗೆ ಒಬ್ಬಂಟಿಯಾಗಿ ಯಾವ ಕೆಲಸ ಮಾಡೋ ಧೈರ್ಯನೂ ಇರಲ್ಲ. ಅಂದರೆ ಈ ಒಬ್ಬಂಟಿಯಾಗಿ ಕೆಲಸ ಮಾಡೋರಿಗೂ ಒಂಥರ ಧೈರ್ಯ ಬೇಕಾಗುತ್ತಾ? ಆ ಧೈರ್ಯವನ್ನ ಅವರು ತಂದ್ಕೊಂಡಿದ್ದು ಅಭ್ಯಾಸ ಬಲದಿಂದ. ಪ್ರತಿಯೊಬ್ಬ ವ್ಯಕ್ತಿಗೆ ಬದುಕಬೇಕಾದ್ರೆ ಶರೀರ ನಿರ್ವಹಣೆಗಾಗಿ ಒಂದು ಕಾರ್ಯವನ್ನ ಅವನು ಮಾಡಲೇಬೇಕು. ಆ ಕಾರ್ಯವನ್ನ ಮಾಡುವಂತ ಪ್ರಸಂಗ ಬಂದಾಗ ಅನಿವಾರ್ಯವಾಗಿನೂ ಕೂಡ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅದನ್ನ ಅಭ್ಯಾಸ ಮಾಡ್ಕೊಳ್ತಾನೆ. ಆ ಅಭ್ಯಾಸ ಬಲದಿಂದ ಅವನಿಗೆ ಧೈರ್ಯ ಸ್ವತಃವಾಗಿ ಬರ್ತದೆ. ಈಗ ನೀವು ಆಫೀಸರ್ಗಳ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಅವರಿಗೆ ಅದು ಅನಿವಾರ್ಯತೆ ಇಲ್ಲ, ಅವ್ರ ಪೋಸ್ಟ್ ಬೇರೆ ಇದೆ, ಅವ್ರ ಪೋಸ್ಟ್ ಬೇರೆ ಇದೆ. ಆ ಕಾರಣದಿಂದ ಅವ್ರು ಆ ಧೈರ್ಯ ಮಾಡಲ್ಲ. ಒಬ್ಬ ಸಾಮಾನ್ಯ ಕೂಲಿಕಾರ ಮಾಡುವಷ್ಟು ಧೈರ್ಯ ಅವ್ರಿಗಿಲ್ಲ. ಯಾಕಂದ್ರೆ ಇವ್ರ ಪದವಿ, ಇವ್ರಿಗಿರುವಂತ ಒಂದು ಸಂಬಳ, ಇವ್ರಿಗಿರುವಂತ ಅನುಕೂಲತೆಗಳು, ಸಿಚುವೇಶನ್ಸ್ಗಳು ಅವ್ರಿಗೆ ಅನುಕೂಲಕರ ಇರೋದ್ರಿಂದ ಆ ಧೈರ್ಯವನ್ನ ಸಾಮಾನ್ಯ ಕೂಲಿಕಾರ ವ್ಯಕ್ತಿ ಮಾಡೋ ಧೈರ್ಯ ಅವ್ರು ಮಾಡೋದಿಲ್ಲ. ಅಂದ್ರೆ ಕೆಲವೊಂದ್ಸಾರಿ ಧೈರ್ಯನೂ ಕೂಡ ನಮ್ಮ ಜೀವನದಲ್ಲಿ ಪ್ರಸಂಗ ಅನುಸಾರವಾಗಿ ಪ್ರಾಪ್ತ ಆಗ್ತದೆ. ಪ್ರಸಂಗಕ್ಕೆ ನಾವು ಯಾವ ಪ್ರಸಂಗಕ್ಕೆ ನಾವು ಎದುರಾಗ್ತೀವಿ ಅದರ ಪ್ರಕಾರ ನಮಗೆ ಬೇರೆ ಬೇರೆ ರೀತಿಯ ಧೈರ್ಯ ಸಹಿತ ಪ್ರಾಪ್ತವಾಗುತ್ತೆ. ಈಗ ಇನ್ನೊಂದು ಉದಾಹರಣೆ ಹೇಳ್ಬೋದು. ಯಾವ ರೀತಿ ನಾವು ನೋಡ್ತೇವೆ, ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಎಲ್ಲಾನು ಕೂಡ ಆಹಾರನೂ ಕೂಡ ಚೆನ್ನಾಗಿ ಸಿಗ್ತಿರುತ್ತೆ, ಎಲ್ಲಾ ಅನುಕೂಲತೆಗಳಿರುತ್ತೆ. ಆದ್ರೂ ಕೂಡ ಸ್ವಲ್ಪ ಚಳಿ ಬಂದ್ರು ಅವ್ರ ತೊಂದರೆ ಅನುಭವ ಮಾಡ್ತಾರೆ, ಸ್ವಲ್ಪ ತಡ್ಕೊಳಿಕ್ ಆಗಲ್ಲ ಅವ್ರ ಕಡೆಯಿಂದ. ಅದೇ ಒಬ್ಬ ಚಳಿಗೆ ತನ್ನನ್ನು ಒಡ್ಡದೇ ಇಲ್ಲ, ಚಳಿ ಪರಿಣಾಮ ಏನಾಗ್ತದೆ ಅದು ಬೇರೆ, ಅದು ಒಡ್ಡಲಿಕ್ಕೆ ಅವ್ರು ತಯಾರಾಗಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ AC ವರ್ಕ್ ಆಗಿಲ್ಲ ಅಂದ್ರೆ ಅವರಿಗೆ ಬಹಳಷ್ಟು ಮುಜುಗರ ಆಗ್ಬಿಡತ್ತೆ. ಅದೇ ಒಬ್ಬ ಹೊಲದಲ್ಲಿ ಕೆಲಸ ಮಾಡುವಂತ ಕೂಲಿಕಾರ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ಈ ACನೂ ಬೇಡ, ಚಳಿನೂ ನಡೆಯುತ್ತೆ, ಮಳೆನೂ ನಡೆಯುತ್ತೆ, ಅವನ್ ಎಷ್ಟೊಂದು ಪರಿಶ್ರಮ ಪಟ್ಬಿಟ್ಟು ಕೆಲಸನೂ ಮಾಡ್ತಾನೆ, ಡೈಜೆಷನ್ ಆಗುವಂಗ ಆಹಾರನೂ ಕೂಡ ಅವನಿಗೆ ಅಷ್ಟೊಂದು ಟಾನಿಕ್ ಯುಕ್ತ, ವಿಟಮಿನ್ ಯುಕ್ತ ಆಹಾರನೂ ಸಿಗಲ್ಲ. ಆದ್ರೆ ಒಬ್ಬ ಈ ಬಿಲ್ಡಿಂಗ್ ನಲ್ಲಿ ವೈಭವದ ಜೀವನ ಮಾಡುವಂತ ವ್ಯಕ್ತಿಗಿಂತನೂ ಅವನ್ ಶಕ್ತಿಶಾಲಿನೇ ಆಗಿರ್ತಾರೆ. ಈಗ ಹೆಣ್ಣು ಮಕ್ಕಳಿಗಾಗಿ ಬೇರೆ ತರದ ಧೈರ್ಯ ಏನಾದ್ರು ಬೇಕಾಗ್ತದ? ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಂಕುಚಿತ ಭಾವನೆ ಜಾಸ್ತಿ ಇರುತ್ತೆ. ಸಮಾಜದವರು, ಸಂಬಂಧಿಕರು, ಮನೆ ಜನ ನನ್ನ ಬಗ್ಗೆ ಏನ್ ವಿಚಾರ ಮಾಡ್ತಾರೋ ಏನೋ ಅನ್ನುವಂತ ಅವರು ವಿಶೇಷವಾಗಿ ಶ್ರೇಷ್ಠ ಕಾರ್ಯಗಳನ್ನ ಮಾಡೋದ್ರಲ್ಲಿ ಧೈರ್ಯ ತೋರಿಸೋದು ಬಹಳ ಕಡಿಮೆ. ಆದ್ರೆ ಇವತ್ತಿನ ಒಂದು ಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಹಿಳೆಯರು ಕೂಡ ಎಲ್ಲಾ ವರ್ಗಗಳಲ್ಲಿ ಧೈರ್ಯ ಮಾಡಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸಂಕುಚಿತತನ ಎಷ್ಟೋ ಕಡಿಮೆ ಆಗಿದೆ. ಆ ಸಂಕುಚಿತತನದಿಂದ ಇನ್ನೂ ಹೊರಗೆ ಬಂದ್ಬಿಟ್ಟು ಶ್ರೇಷ್ಠ ಕಾರ್ಯಗಳನ್ನು ಮಾಡುವಾಗ ಇದೇನ್ ಒಂದು ಸಮಾಜದ ಬಂಧನ, ಮನೆ ಜನರ ಬಂಧನ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ಅನೇಕರನ್ನ ಕೇಳ್ತಿರ್ತೀವಿ, ಒಂದೇನಾದ್ರೂ ವಿಶೇಷವಾದ ಕಾರ್ಯ ಮಾಡ್ಲಿಕ್ಕೆ ನೀವು ಮನಸ್ಸು ಮಾಡ್ತೀರಾ ಅಂದಾಗ ನಮಗೆ ಸಿಗುವ ಕಾರಣಗಳೇ ಇವೆ. ನಮ್ಮ ಮನೆ ಜನ ಏನ್ ಅನ್ಕೋತಾರೋ ಏನೋ, ಹೊರಗಿನವ್ರು ಏನ್ ಅನ್ಕೋತಾರೋ ಏನೋ. ಈ ಭಾವನೆಗಳು ಸಂಕುಚಿತ ಭಾವನೆಗಳು, ಅವರನ್ನು ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಮಹಿಳೆಯರಿಗೆ ಕಾರ್ಯಶ್ರೇಷ್ಠತೆಗಾಗಿ ಇವುಗಳನ್ನು ಕೂಡ ತೊರಿಲೇಬೇಕಾಗುತ್ತೆ. ಧೈರ್ಯ ಮಾಡಿ ಅವ್ರ ಕಾರ್ಯಕ್ಷೇತ್ರಕ್ಕೆ ಇಳಿಬೇಕಾಗತ್ತೆ.
ಇವಾಗ ಮಹಿಳೆಯರ ವಿಷಯದಲ್ಲೇ ಮಾತನಾಡಬೇಕಾದ್ರೆ ಅವರಿಗೆ ಶಿಕ್ಷಣಕ್ಕೂ ಅವರಿಗೆ ಸಿಗುವ ಧೈರ್ಯಕ್ಕೂ ಏನಾದ್ರು ಪರಸ್ಪರ ಸಂಬಂಧ ಇದೆಯಾ? ಅವಶ್ಯ ಸಂಬಂಧ ಇದೆ. ಯಾಕಂದ್ರೆ ಇವತ್ತು ಶಿಕ್ಷಣ ಪಡೆದಂತ ನಾರಿಯಲ್ಲಿ ವಿಶೇಷವಾಗಿ ಧೈರ್ಯ ಬರ್ತಾನೆ ಇದೆ. ಶಿಕ್ಷಣ ಇಲ್ಲದೆ ಇರೋರು ಈ ಸಂಕುಚಿತ ಮನೋವೃತ್ತಿಗಳಿಗೆ ಈಡಾಗ್ತಾ ಇದ್ದಾರೆ. ಅದಕ್ಕಾಗಿ ನಾರಿಗೆ ಬಹಳಷ್ಟು ಶಿಕ್ಷಣದ ಅವಶ್ಯಕತೆ ಇದೆ. ಅವರು ಅಬಲೆ ಅಲ್ಲ, ನಾನು ಸಬಲೆ, ನಾನು ಎಲ್ಲ ಕಾರ್ಯಗಳನ್ನು ಮಾಡ್ಬೋದು ಅನ್ನುವಂಥ ಆತ್ಮವಿಶ್ವಾಸ ಅವರಲ್ಲಿ ಬೆಳೀತದೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೇವೆ. ಅವರು ತಮ್ಮ ಮನೋಬಲದಿಂದ ಅಸಂಭವವನ್ನು ಕೂಡ ಸಂಭವ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದನ್ನು ಅವ್ರು ಬೆಳೆಸ್ಕೊಂಡ್ರೆ ಅವರು ಕೂಡ ಆತ್ಮವಿಶ್ವಾಸದಿಂದ ತಲೆ ಎತ್ತಿ ತಮ್ಮ ಆತ್ಮ ಸಂತೃಪ್ತಿಯಿಂದ ಬದುಕ್ಬೋದು. ಯಾಕಂದ್ರೆ ನಾವು ನೋಡಿದ್ದೇವೆ, ನಮ್ಮ ಭಾರತೀಯ ನಾರಿ ಸಪ್ರೆಷನ್ ಜಾಸ್ತಿ ಅನುಭವಿಸಿರೋದು, ಸಮಾಜದಿಂದಾಗಲಿ ಸಂಬಂಧಗಳಿಂದಾಗಲಿ. ಯಾಕಂದರೆ ಅವರು ತಮ್ಮ ಇಷ್ಟವಾದಂದು ಯಾವುದೂ ಮಾಡೋಂಗಿಲ್ಲ. ಅವ್ರ ಮಕ್ಕಳು ಹೇಳಿದ್ ಕೇಳಬೇಕು, ಪತಿ ಹೇಳಿದ್ದೇ ಕೇಳಬೇಕು, ತಂದೆ ತಾಯಿ ಹೇಳಿದ್ದೇ ಕೇಳಬೇಕು. ಈ ಕಟ್ಟುಪಾಡಿನಲ್ಲಿ ನಾರಿಯನ್ನ ಬಂಧಿಸಿ ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಾರಿ ನಿರ್ಭಯ ಆಗ್ಬೇಕು. ಎದರಲ್ಲಿ ನಿರ್ಭಯ ಆಗ್ಬೇಕು ಅಂದ್ರೆ ನೈತಿಕ ಮೌಲ್ಯಗಳನ್ನ ಜಾಗೃತ ಮಾಡೋದ್ರಲ್ಲಿ, ತನ್ನ ಒಂದು ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನ ಕೊಡೋದ್ರಲ್ಲಿ ಧೈರ್ಯ ಆಗ್ಬೇಕೆ ಹೊರತು ಅನೈತಿಕ ಕರ್ಮಗಳಿಗೆ ನಾರಿ ಧೈರ್ಯವನ್ನ ತೋರಿಸೋದಲ್ಲ. ಇದು ಕೂಡ ಅಷ್ಟೇ ಮುಖ್ಯ. ಹಳ್ಳಿಯಲ್ಲಿದ್ದ ನಾರಿಗೂ ಪೇಟೆಯಲ್ಲಿ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಇದ್ದ ನಾರಿಗೂ ಇರುವ ಧೈರ್ಯದಲ್ಲಿ ಏನಾದ್ರು ವ್ಯತ್ಯಾಸ ಇರ್ತದ? ಅಥವಾ ಅವ್ರದ್ದು ಪಡ್ಕೊಳ್ಬೇಕಾದ ಧೈರ್ಯನೇ ಬೇರೆ, ಹಳ್ಳಿಯಲ್ಲಿದ್ದ ನಾರಿ ಪಡ್ಕೋಬೇಕಾದ ಧೈರ್ಯನೇ ಬೇರೆ, ಆ ಥರ ಏನಾರು ಇದೆಯಾ? ಹಳ್ಳಿಯಲ್ಲಿರುವಂಥ ನಾರಿಗೆ ಬಂಧನಗಳ ಒಂದು ಸಾಂಪ್ರದಾಯಿಕ ಕಟ್ಟಳೆಗಳ ಪ್ರಭಾವ ಬಹಳಷ್ಟು ಇರುತ್ತೆ. ಬೇಗ ಅವ್ರು ಅದರಿಂದ ಹೊರಗೆ ಬರಲ್ಲ. ಅದರಿಂದ ಹೊರಗೆ ಬರೋದಕ್ಕೆ ಒಂದು ಧೈರ್ಯ ತಗೋಬೇಕು. ಬರ್ಬೇಕಾಗತ್ತೆ ಅವರು. ಯಾಕಂದ್ರೆ ಬೇಗ ಹೊರಗೆ ಬರಲ್ಲ. ಊರಿನವ್ರಿಗೂ ಹೆದರ್ತಿರ್ತಾರೆ. ತಮ್ಮ ಹಳ್ಳಿಯಲ್ಲಿ ಎಲ್ಲರೂ ತಮ್ಮನ್ನ ನೋಡ್ತಾರೆ, ಹೊರಗಡೆ ಬಂದ್ರೆ ಏನ್ ಅನ್ಕೋತಾರೋ ಏನೋ, ಅನೇಕ ಕಟ್ಟುಪಾಡುಗಳಲ್ಲಿ ತಮ್ಮನ್ನು ಬಂಧಿಸ್ಕೊಂಡು ಇಟ್ಕೊಂಡಿರ್ತಾರೆ. ಸಿಟಿಯಲ್ಲಿ ಬೆಳೆದವ್ರಿಗೆ ಆ ಒಂದು ಧೈರ್ಯ ಪ್ರಾಪ್ತಿ ಸಹಜ ಆಗುತ್ತೆ. ಅವ್ರಿಗೆ ಯಾವ ತರ ಧೈರ್ಯ ಬೇಕಾಗ್ತದೆ ಸಿಟಿಯಲ್ಲಿ? ಇನ್ನೊಂದು ಹಳ್ಳಿಯಲ್ಲಿರುವಂತ ನಾರಿ ಸಂಬಂಧಗಳನ್ನ ನಿಭಾಯಿಸೋದ್ರಲ್ಲಿ ಅವಳು ಸಫಲ ಆಗ್ತಾಳೆ. ಯಾಕಂದ್ರೆ ಒಂದು ಭಯ, ಕೆಲವೊಂದು ವಿಷಯದಲ್ಲಿ ಅವರು ಅದನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಸಿಟಿಯಲ್ಲಿರೋರು ಉಳಿದ ವಿಷಯದಲ್ಲಿ ಸಫಲ ಆಗ್ಬೋದು, ಆದರೆ ಸಂಬಂಧ ನಿಭಾಯಿಸುವಲ್ಲಿನೂ ಕೂಡ ನಾವು ಧೈರ್ಯ ತೋರಿಸಿದಾಗ ವಿಫಲ ಆಗುವಂಥ ಚಾನ್ಸ್ ಜಾಸ್ತಿ. ಯಾಕಂದರೆ ಸಂಬಂಧಗಳಲ್ಲಿ ಸಹನಶೀಲತೆ ಬೇಕಾಗುತ್ತೆ, ಮಧುರತೆ ಬೇಕಾಗುತ್ತೆ. ಅನೇಕರನ್ನ ಸಂತುಷ್ಟ ಮಾಡಬೇಕಾದ್ರೆ ಧೈರ್ಯ ಇದೆ ಅಂತ ಸಂಬಂಧಗಳನ್ನು ಎದುರಿಸುವುದರಲ್ಲಿ ಧೈರ್ಯ ಇರಬಾರ್ದು. ಸಂಬಂಧಗಳನ್ನ ನಿಭಾಯಿಸುವುದರಲ್ಲಿ ಧೈರ್ಯದ ಅವಶ್ಯಕತೆ ಇಲ್ಲ, ಗುಣಗಳ ಅವಶ್ಯಕತೆ. ಬೇರೆ ಗುಣಗಳ ಅವಶ್ಯಕತೆ ಇದೆ. ಧೈರ್ಯತೆ ಅನ್ನೋದು ಸಂಬಂಧ ನಿಭಾಯಿಸೋದು ಬೇಕಾಗಿಲ್ಲ. ಈಗ ಧೈರ್ಯತೆ ಬೆಳೆಸ್ಬೇಕಾದ್ರೆ ನಾವು ಕೆಲವು ಶಿಕ್ಷಣ ಪಡಿಬೇಕಾ? ಅಂದ್ರೆ ನಾನು ಫೈಟಿಂಗ್ ಕಲ್ತಿರ್ಬೇಕಾ? ಯಾವುದೇ ಒಂದು ಗುಣ ನಮ್ಮಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಪ್ರತಿನಿತ್ಯ ಶಿಕ್ಷಣದ ಅವಶ್ಯಕತೆ ಇದೆ. ಹೇಳ್ತಾರೆ, ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ಸ್ ಫ್ರಮ್ ದಿ ಆಲ್ ದಿ ಸೈಡ್ಸ್. ಯಾವ ರೀತಿ ಶರೀರವನ್ನ ನಿರ್ವಹಣೆ ಮಾಡಬೇಕಾದ್ರೆ ನಾವು ಹೇಳ್ತೇವೆ, ಒಳ್ಳೆಯ ಆಹಾರಗಳ ಸೇವನೆ ಮಾಡಿದರೆ ಶರೀರ ಶಕ್ತಿಶಾಲಿಯಾಗಿರುತ್ತೆ ಅಂತ. ಈ ಮನೋಬಲವನ್ನ ನಿರಂತರ ಉಳಿಸ್ಕೋಬೇಕು ಇವತ್ತಿನ ವಾತಾವರಣದಲ್ಲಿ. ಅಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ, ಒಳ್ಳೆ ಸುವಿಚಾರಗಳು ಯಾವುದೇ ಮೂಲೆಯಿಂದ ಸಿಕ್ಕರು ಕೂಡ ಪ್ರತಿನಿತ್ಯ ನಮ್ಮ ಮನಸ್ಸಿಗೆ ಕೊಡ್ತಾ ಹೋದ್ರೆ ಸುವಿಚಾರಗಳನ್ನ, ನಮ್ಮ ಮನೋಬಲಗಳು ಹೆಚ್ಚಾಗ್ತಾ ಹೋಗ್ತದೆ. ಈ ಉದಾಹರಣೆಗಾಗಿ ನಮ್ಮಲ್ಲಿ ಅನೇಕ ಶೂರ ವೀರರೇನಾಗೋದ್ರು, ಅವ್ರ ತಾಯಿಗಳು ಗರ್ಭದಲ್ಲಿ ಮಗು ಇರುವಾಗನೇ ಅನೇಕ ಸಾಹಸ ವೀರರ ಕಥೆಗಳನ್ನ ಓದ್ತಾ ಇದ್ರು, ಒಳ್ಳೆ ವಿಚಾರಗಳ ಪುಸ್ತಕಗಳ ಪಾರಾಯಣಗಳನ್ನು ಮಾಡ್ತಿದ್ರು. ಆ ಕಾರಣದಿಂದ ಆ ಮಗು ಜನ್ಮ ಪಡೆದ ಮೇಲೂ ಕೂಡ ಆ ಮಗುವಿನಲ್ಲಿ ಆ ಧೈರ್ಯ ಸಾಹಸವನ್ನ ಆಟೋಮೆಟಿಕ್ ನಾವು ನೋಡ್ತಾ ಇದ್ವಿ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಆ ಸುವಿಚಾರಗಳನ್ನ ತಗೊಳ್ಳೋದು ಅಂದ್ರೆ ವಯಸ್ಸಾದವರು ಮುದುಕರಿಗಷ್ಟೇ ಸೀಮಿತ. ಅದಕ್ಕೆ ಸುವಿಚಾರಗಳು ಜಾಸ್ತಿ ಸಿಗೋದು ಆಧ್ಯಾತ್ಮಿಕತೆಯಿಂದ. ಅವು ನಮ್ಮ ಜೀವನದ ಒಂದು ಆಹಾರ ರೂಪದಲ್ಲಿ ಮನೋಬಲದ ಹೆಚ್ಚಳ ಆಗ್ಬೇಕಂದ್ರೆ ಸುವಿಚಾರಗಳೆಂಬ ಆಹಾರದ ಅವಶ್ಯಕತೆ ಇದೆ. ನಾವು ಒಂದು ದಿನ ತಗೊಂಡ್ಬಿಟ್ರು ಅದು ಸಾಲೋದಿಲ್ಲ. ಪ್ರತಿನಿತ್ಯ ಈಗಿನ ತಾವು ನೋಡ್ತಾ ಇದ್ದೀರಿ, ಆಧ್ಯಾತ್ಮಿಕ ಚಾನೆಲ್ಗಳು ಬಿಡುಗಡೆ ಆಗಿವೆ. ಅದು ಕೂಡ ಮಾರ್ನಿಂಗ್ ಟೈಮ್ದಲ್ಲಿ. ಯಾಕಂದ್ರೆ ನಿಮ್ ಕೆಲಸ ಕಾರ್ಯಗಳು ಶುರು ಚಾನೆಲ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅದಕ್ಕೆ ಬೆಳಿಗ್ಗೆ ಎದ್ದಾಗ ನಿಮ್ಮ ಕೆಲಸಗಳು ಶುರುವಾಗೋಕ್ಕಿಂತ ಮುಂಚೆ ಶಾಂತ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಸುವಿಚಾರಗಳನ್ನ ಪಡ್ಕೊಂಡ್ಬಿಟ್ಟು ನಿಮ್ಮ ಮಾನಸಿಕ ತಯಾರಿಯನ್ನ ನೀವು ಮಾಡಿಕೊಂಡು
ನಂತರ ಕರ್ಮಕ್ಷೇತ್ರಕ್ಕೆ ಹೋದ್ರಿ ಅಂದರೆ ಆ ಧೈರ್ಯದಿಂದ ತಮ್ಮ ಕಾರ್ಯಗಳಲ್ಲಿನೂ ಕೂಡ ನೀವು ಸಫಲ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ನಾವು ನೋಡ್ತೇವೆ ಇವತ್ತಿನ ವಾತಾವರಣ ಹೆಂಗಿದೆ ಅಂತ. ರಾತ್ರಿ ಎಲ್ಲ ನಾವು ಲೇಟಾಗಿ 12 ಗಂಟೆಗೆ ಮಲಗ್ತೀವಿ, ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ, ಕಾರ್ಯಕ್ಕೆ ಹೋಗ್ಬೇಕು 10 ಗಂಟೆಗೆ. ಹೇಳ್ತಿದ್ದಂಗೆನೆ ಬುದ್ಧಿಯಲ್ಲಿ ಒತ್ತಡ, ಕೆಲಸ ಕಾರ್ಯಗಳ ಒತ್ತಡ, ಅದನ್ನೇ ತಗೊಂಡು ನಾವು ಎದ್ದಾಗ ನಾವು ಯಾವುದೇ ಗುಣಗಳನ್ನ ಹೆಂಗ್ ತುಂಬ್ಕೋಬೇಕನ್ನುವಂಥದ್ದನ್ನ ನೋಡ್ಕೊಳ್ಳಿಕ್ಕೂ ಅವಕಾಶ ಇರೋದಿಲ್ಲ. ಮೊದ್ಲಿನ ಕಾಲದಲ್ಲಿ ನಮ್ಮ ಭಾರತೀಯರ ಸಂಪ್ರದಾಯದಲ್ಲಿ ಒಂದು ಪದ್ಧತಿ ಇತ್ತು, ಬೇಗ ಮಲಗು ಬೇಗ ಏಳು ಅಂತ. ಬೇಗ ಏಳು ಅಂತ ಆ ಪದ್ಧತಿ ಇರೋದ್ರಿಂದ ಮಾನಸಿಕ ಏಕಾಗ್ರತೆಯನ್ನ ಇಟ್ಕೊಳ್ಳಿಕ್ಕೆ, ತಮ್ಮ ಮನೋಬಲವನ್ನ ಹೆಚ್ಚು ಮಾಡಿಕೊಂಡು ಕಾರ್ಯಗಳನ್ನು ಮಾಡ್ಲಿಕ್ಕೆ ಅನೇಕರಿಗೆ ಅದು ಹೆಲ್ಪ್ ಆಗ್ತಾ ಇತ್ತು. ಮತ್ತೆ ವಯಸ್ಸಿನ ತಕ್ಕಂತೆ ಬೇರೆ ಬೇರೆ ರೀತಿ ಧೈರ್ಯ ಬೇಕಾಗ್ತದ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಒಂಥರ ಧೈರ್ಯ, ಪ್ರಾಯದವ್ರಿಗೆ ಒಂಥರ ಧೈರ್ಯ, ವಯಸ್ಸಾದವ್ರಿಗೆ ಒಂಥರ ಧೈರ್ಯ, ಕೆಲ್ಸಕ್ಕೆ ಹೋಗೋರಿಗೆ ಒಂಥರ ಧೈರ್ಯ, ಮನೆ ಕೆಲಸ ಮಾಡ್ಕೊಂಡಿರೋ ಹೆಣ್ಮಕ್ಳಿಗೆ ಒಂಥರ ಧೈರ್ಯ, ಈ ತರ ಬೇರೆ ಬೇರೆ ಧೈರ್ಯ ಏನಾದ್ರು ಬೇಕಾಗುತ್ತೆ? ಬೇರೆ ಬೇರೆ ಧೈರ್ಯಗಳ ಅವಶ್ಯಕತೆ ಬೀಳ್ತದೆ. ಈಗ ಮನೆ ಕೆಲಸ ಮಾಡುವವರಿಗೆ ಏನಿದೆ ಅಂದ್ರೆ, ಮಾತೆಯರಿಗೆ ಹೊರಗಡೆಯಿಂದ ಬರುವಂತ ಮಕ್ಕಳಾಗ್ಲಿ, ತಮ್ಮ ಪರಿವಾರದಲ್ಲಿ ತಮ್ಮ ಪತಿ ಆಗ್ಲಿ, ಅವ್ರು ಏನ್ ರಿಯಾಕ್ಟ್ ಮಾಡ್ತಿರ್ತಾರೋ ಅದನ್ನ ಸಹನೆ ಮಾಡುವಂತ ಧೈರ್ಯ ಇವ್ರಿಗೆ ಬೇಕಾಗತ್ತೆ. ಯಾಕಂದ್ರೆ 24 hours ಗೃಹಿಣಿ ಮನೆ ವಾತಾವರಣ ತಯಾರು ಮಾಡುವವಳು. ಹೊರಗಡೆಯಿಂದ ಬಂದಂತ ಆತ್ಮಗಳಿಗೆ ಸ್ಪಂದಿಸುವಂತ ಧೈರ್ಯ ಬೇಕು. ಅವ್ರು ಯಾವ ರೂಪದಲ್ಲಿ ಯಾಕೆ ಬಂದ್ರು, ಅವ್ರು ಹೊರಗಡೆ ಏನ್ ಸಿಚುವೇಶನ್ ಇತ್ತು, ಯಾಕೆ ಅವ್ರು ಇವತ್ತು ನಮ್ ಜೊತೆ ಈ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ, ಇದನ್ನ ತಿಳ್ಕೊಂಡು ಅದೇ ರೀತಿ ಸ್ಪಂದಿಸುವಂತ ಧೈರ್ಯ ಅಲ್ಲಿ ಮಾತೆಗೆ ಅವಶ್ಯಕತೆ ಬೀಳ್ತದೆ, ಗೃಹಿಣಿಗೆ. ಇನ್ನು ಮಕ್ಕಳಲ್ಲಿ ಯಾವ ಧೈರ್ಯ ಬೇಕಂದ್ರೆ, ಇವತ್ತಿನ ಈ ಕಾಂಪಿಟೇಷನ್ ಇರುವಂತ ಯುಗದಲ್ಲಿ ಪ್ರತಿಸ್ಪರ್ಧಿಗಳ ಜಾಸ್ತಿ. ಇವತ್ತಿದ್ದು ಟೆಕ್ನಿಕಲ್, ನಾಳಿಲ್ಲ. ಪ್ರತಿಯೊಂದು ನೋಡಿದ್ರು ಕೂಡ ತನಗೆ ಯಾವುದರಲ್ಲಿ ಆಸಕ್ತಿ ಇದೆನೋ ಮಕ್ಕಳು ಅದನ್ನ ಮಾಡುವುದರಲ್ಲಿ, ಬೇರೆಯವ್ರ ನೋಡಿ ಕಂಪ್ಯಾರಿಸನ್ ಮಾಡ್ಕೊಂಡು ತುಲನೆ ತನಗೆ, ತನ್ನ ವ್ಯಕ್ತಿತ್ವಕ್ಕೆ, ತನ್ನ ಪರ್ಸನಾಲಿಟಿನಲ್ಲಿ ಏನ್ ಕ್ವಾಲಿಟೀಸ್ ಇದೆ ಅದನ್ನ ಬೆಳೆಸೋದಕ್ಕೆ, ತನ್ನ ಕ್ವಾಲಿಟೀಸ್ ಏನಿದೆ ಅದನ್ನ ಗುರುತಿಸ್ಬಿಟ್ಟು ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ಬೇಕಾಗಿದೆ. ಹೋಲಿಕೆ ಬಿಡ್ಬೇಕಾಗಿದೆ. ಸಣ್ಣ ಮಕ್ಕಳು ಹೋಲಿಕೆ ಬೇಡ, ತನ್ನ ಮಹಾನತೆ ಒಳಗಡೆ ಏನಿದೆನೋ ಅದನ್ನು ಗುರುತಿಸುವಂತ ಧೈರ್ಯವನ್ನ ತುಂಬಿಕೊಂಡು ಅವರು ತಮ್ಮ ಕಾರ್ಯದಲ್ಲಿ ಪ್ರಗತಿಯನ್ನ ಹೊಂದುವಂತ ಪ್ರಯತ್ನ ಮಕ್ಕಳು ಮಾಡಬೇಕಾಗಿದೆ. ಇನ್ನು ಆಫೀಸ್ಗಳಲ್ಲಿ ವರ್ಕ್ ಮಾಡೋರಿಗೆ ತಮ್ಮ ಕಾರ್ಯಕ್ಷೇತ್ರಕ್ಕೆ ಹೋದ ತಕ್ಷಣ ಮನೆಯ ಯಾವುದೇ ವಿಚಾರಗಳನ್ನ ಅಲ್ಲಿ ತಂದುಕೊಳ್ಳದೆ, ಹೇಳ್ತಾರಲ್ಲ ಕರ್ಮಯೋಗಿಯಾಗಿ ಕರ್ಮ ಮಾಡುವಂತ, ಅಂದ್ರೆ ಏಕಾಗ್ರತೆಯಿಂದ, ಕೇವಲ ಹಣಕ್ಕಾಗಿ ಕಾರ್ಯ ಮಾಡದೆ ಒಂದು ಆತ್ಮವಿಶ್ವಾಸದಿಂದ, ಮನಸ್ತೃಪ್ತಿಗಾಗಿ ತಮ್ಮ ಕಾರ್ಯವನ್ನ ಒಂದು ಪ್ರಾಮಾಣಿಕತನದಿಂದ ಮಾಡಿದಾಗ ಅವರಲ್ಲಿ ಸಫಲ ಆಗ್ತಾರೆ. ಆಮೇಲೆ ಅವರು ಕೂಡ ಅಷ್ಟೇ, ಪ್ರತಿಸ್ಪರ್ಧಿಗಳನ್ನಾಗ್ಲಿ, ತಮ್ಮ ಸುತ್ತಲಿನ ಪರಿಸರವನ್ನಾಗ್ಲಿ, ಇವತ್ತು ನಾವು ನೋಡ್ತಾ ಇದ್ದೇವ್ರು, ಇವ್ರು TV ನ್ಯೂಸ್ನಲ್ಲಿ, ಅನೇಕ ಪೇಪರ್ಗಳಲ್ಲಿ ಅನೇಕ ಘಟನೆಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಬ್ಯಾಡ್ ನ್ಯೂಸ್ ಜಾಸ್ತಿ ಸಿಗ್ತಾರೆ, ಬ್ಯಾಡ್ ನ್ಯೂಸ್ ಜಾಸ್ತಿ, ನೋಡೋದೇ ಬೇಡ ಅನ್ನೋಷ್ಟು ಬಂದ್ಬಿಟ್ಟಿದೆ. ಅದಕ್ಕಾಗಿ ಅದನ್ನೆಲ್ಲ ನೋಡಿದಾಗ ಮನೋಬಲಗಳನ್ನು ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆನೇ ಜಾಸ್ತಿ. ಅದಕ್ಕಾಗಿ ಈ ಮನಸ್ಸಿಗೆ ಒಂದು ಒಳ್ಳೆಯ ರಚನಾತ್ಮಕತೆಯನ್ನು ಉಳಿಸ್ಕೋಬೇಕಂದ್ರೆ ಅವರು ಕೂಡ ಅದು ಸರೌಂಡಿಂಗ್ ಪರಿಸರ. ಯಾಕಂದ್ರೆ ನೋಡ್ತೇವೆ ನಾವು, ಯಾವುದೇ ಒಂದು ಆಫೀಸಿಗೆ ಹೋದ ತಕ್ಷಣ ಫಸ್ಟ್ ಟೇಬಲ್ ಮೇಲೆ ಇವತ್ತಿನ ದಿನ ಏನ್ ಘಟನೆ ನಡೀತು ಅದೇ ಚರ್ಚೆ. ನೆಗೆಟಿವ್ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಕಾರ್ಯಕ್ಷೇತ್ರಕ್ಕೆ ಇಳಿದಾಗ ಕಾರ್ಯದಲ್ಲಿ ಒಂದು ಮೋಟಿವೇಶನ್, ಯಾವುದೊಂದು ಸ್ಫೂರ್ತಿ ಬೇಕೋ ಅದನ್ನ ನಾವು ಇಟ್ಕೊಳಿಕ್ ಆಗೋದಿಲ್ಲ. ಅದಕ್ಕೆ ಸರೌಂಡಿಂಗ್ ಪರಿಸರದ ಪರಿಣಾಮದಲ್ಲಿ ಹೋದ್ರೂ ಕೂಡ ಕಾರ್ಯ ಚೆನ್ನಾಗಿ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಕೂಡ ತಮ್ಮ ಕರ್ಮದನ್ನ ಬಹಳ ಕಡೆಗೆ ವೃದ್ಧರಿಗೆ, ಅಂದ್ರೆ ವಯಸ್ಸಾದವರಿಗೆ ಯಾವ ತರ ಧೈರ್ಯ ಬೇಕಾಗ್ತದೆ? ವಯಸ್ಸಾದ ಮೇಲೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ಅವ್ರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಮಕ್ಕಳ ಪ್ರತಿ, ಮೊಮ್ಮಕ್ಕಳ ಪ್ರತಿ, ಸೊಸೆ ಪ್ರತಿ. ಅವರಿಗೆ ಅವ್ರ ಆಧಾರ ಆಗ್ತಾರೆ. ನಾನು ಇಷ್ಟೆಲ್ಲ ಮನೆಗಾಗಿ ಮಾಡಿದ್ದೀನಿ, ಕೊನೆ ಸಮಯದಲ್ಲಿ ಎಲ್ಲರೂ ನನ್ನ ಮಾತು ಕೇಳ್ತಾರೆ, ನಾನು ಮನೆ ಯಜಮಾನ, ನಾನು ಕಷ್ಟಪಟ್ಟಿದ್ದಕ್ಕೆ ಅವ್ರದ್ದೆಲ್ಲ ನನಗೆ ಒಳ್ಳೆಯದನ್ನೇ ಸ್ಪಂದನೆ ಸಿಗುತ್ತೆ ಅನ್ನುವಂಥ ಆಶಾ ಇರುತ್ತೆ, ಇಟ್ಟಿರ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆನೋ ಅದನ್ನು ಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಲಾಸ್ಟ್ ಮೂಮೆಂಟ್ ನಲ್ಲಿ ನಾನು ಏನ್ ಮಾಡಿದ್ರು ನಿರರ್ಥಕ ಅನ್ನುವಂತ
ಒಂದು ಫೀಲಿಂಗ್ ನಲ್ಲಿ ಬಂದ್ಬಿಡ್ತಾರೆ. ಅದರಿಂದ ಹೊರಗೆ ಬರೋ ಧೈರ್ಯ ಬೇಕು. ಹಾ, ಯಾಕಂದ್ರೆ ನೀವೇನ್ ಮಾಡಿದೀರಾ ಅದು ನಿಮ್ ಕರ್ತವ್ಯ ಅಷ್ಟೇ. ಅಕ್ಕೋರಿ, ನೀವು ಎಷ್ಟು ಧೈರ್ಯತೆ ಅನ್ನೋದ್ರ ಬಗ್ಗೆ ಎಷ್ಟೆಲ್ಲ ತಿಳಿಸ್ತಾ ಇದ್ದೀರಾ ಅಂದರೆ ನನಗೆ ಎಷ್ಟು ಕೇಳಿದರೂ ಸಾಲದು ಅನ್ನೋಷ್ಟು ಆಗ್ಬಿಟ್ಟಿದೆ. ನಿಮ್ಮ ಹತ್ರಿಂದ ಇನ್ನಷ್ಟು ತಿಳ್ಕೊಬೇಕು ಅಂತಿದೆ. ಅದಕ್ಕೋಸ್ಕರ ಇನ್ನೊಂದು ಸಂಚಿಕೆಯಲ್ಲೇ ಇದೇ ವಿಷಯದಲ್ಲಿ ಮತ್ತೊಂದು ಸ್ವಲ್ಪ ಮಾತಾಡೋಣ, ಮತ್ತೊಂದು ಸ್ವಲ್ಪ ನಿಮ್ಮ ಹತ್ರ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು. ಧನ್ಯವಾದ. ನೋಡಿದ್ರ ಶ್ರೋತೃಗಳೇ, ಇವತ್ತಿನ ಧೈರ್ಯತಾ ವಿಷಯದ ಎಷ್ಟು ದೊಡ್ಡದಾಗಿದೆ ಅಂದರೆ ಒಂದು ಸಂಚಿಕೆ ಸಾಕಾಗದೇ ಇರುವಷ್ಟು ಮಾಹಿತಿ ಅಕ್ಕನವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ತುಂಬ್ಕೋಬೇಕು. ಇನ್ನಷ್ಟು ಸಮಯ ಸಿಕ್ಕಿದಾಗ ಇನ್ನಷ್ಟು ಮಾಹಿತಿ ನಾವು ತಗೋಬಹುದು. ಅಲ್ಲಿವರೆಗೆ ನಮಸ್ಕಾರ.